ಸುಸಂಸ್ಕೃತರು. ದೇಶ ವಿದೇಶಗಳಲ್ಲಿ ತಮ್ಮದೇ ಆದಂಥ ಒಂದು ದೃಷ್ಟಿಕೋನವನ್ನು ಆಯಿಸಿ ಭಾರತ ದೇಶಕ್ಕೆ, ವಿಶೇಷವಾಗಿ ಕರ್ನಾಟಕಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಂಥ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ವಿದೇಶಾಂಗ ಸಚಿವರು, ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು ಇವತ್ತು ಅಕಾಲಿಕ ಮರಣವಾಗಿದ್ದಾರೆ. 92 ವರ್ಷ ನಿರಂತರವಾದ ಸೇವೆಯನ್ನು ಮಾಡೋದ್ರ ಮುಖೇನ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಜನಪರ ಕಾರ್ಯಕ್ರಮಗಳಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿಗೆ ಒಂದು ಹೊಸ ಚೈತನ್ಯವನ್ನು ತುಂಬಿದವರಲ್ಲಿ, ಒಂದು ಹೊಸ ಬೆಳವಣಿಗೆಯನ್ನು ಕೊಟ್ಟಂಥವರಲ್ಲಿ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮೊದಲಿಗರು. ವಿಶೇಷವಾಗಿ ಮಠಮಾನ್ಯಗಳ ಬಗ್ಗೆ, ಹರಗುರು ಚರಮೂರ್ತಿಗಳ ಬಗ್ಗೆ ಅವರಿಗಿದ್ದಂಥ ಅಪಾರವಾದ ಕಾಳಜಿ, ಕನ್ಸರ್ನು, ನಂಬಿಕೆ ಮತ್ತು ಗೌರವ ಪ್ರಾಯಶಃ ನಾನು ಕೂಡ ಬಲ್ಲವನಾಗಿದ್ದೇನೆ. ಬಿಸಿಯೂಟದ ಯೋಜನೆಯನ್ನು ಕರ್ನಾಟಕಕ್ಕೆ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಬೆಳಗ್ಗೆ 6:30 ಗಂಟೆಗೆ ನಾನು ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಅವರಿಬ್ಬರು ಸಿದ್ಧಗಂಗಾ ಮಠಕ್ಕೆ ಹೋಗಿ ಸುಮಾರು 3 ಗಂಟೆಗೂ ಮೇಲ್ಪಟ್ಟು ಸ್ವಾಮಿಗಳವರ ಜೊತೆಯಲ್ಲಿ, ಅವ್ರ ತಂದೆಯವರ ಜೊತೆಯಲ್ಲಿ ಇದ್ದಂಥ ಶ್ರೀಮಠ ಸಿದ್ಧಗಂಗಾ ಮಠಕ್ಕೂ ಅವ್ರಿಗೆ ಒಡನಾಟ, ಅವರಲ್ಲಿದ್ದಂಥ ಒಡನಾಟವನ್ನು ನೆನೆಸ್ಕೊಂಡು ವಾಪಸ್ ಬರುವಾಗ ಸಾಲುಗಟ್ಟಿ ಮಕ್ಕಳೆಲ್ಲರೂ ಕೂಡ ಮೇಲ್ಗಡೆ ಒಂದು ಟವಲ್ ಹಾಕ್ಕೊಂಡು ತಟ್ಟೆ ಹಿಡ್ಕೊಂಡು ಊಟಕ್ಕೆ ಹೋಗ್ತಾಯಿದ್ರು. ನನಗೆ ಕೇಳಿದ್ರು ಅವಾಗ ಎಸ್.ಎಂ. ಕೃಷ್ಣ ಸಾಹೇಬ್ರು ಏನಿದು ಅಂತ. ಈ ಥರ ಹೀಗಿದೆ ಅಂತ ಅಂದ್ಬಿಟ್ಟು ಅವಾಗ ಗಾಡಿ ನಿಲ್ಲಿಸಿ, ಅವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಸನ್ಮಾನ್ಯ ಶಂಕರಲಿಂಗೇಗೌಡರಿಗೆ ದೂರವಾಣಿ ಮುಖೇನ ಮಾತನಾಡಿ ಆ ಕ್ಯಾಬಿನೆಟ್ ಮೀಟಿಂಗನ್ನು ಮುಂದಕ್ಕೆ ಹಾಕಿ ಅಂತ ಹೇಳಿ, ಆವಾಗ ಮಕ್ಕಳು ಊಟ ಮಾಡ್ತಕ್ಕಂಥ ಜಾಗಕ್ಕೆ, ಅಡುಗೆ ಮನೆಗೆ ಸ್ವತಃ ನಾನು ಅವತ್ತಿನ ಮುಖ್ಯಮಂತ್ರಿಗಳಾದಂಥ ದಿವಂಗತ ಇವತ್ತಿನ ಎಸ್.ಎಂ. ಕೃಷ್ಣ ಸಾಹೇಬರು, ಪೂಜ್ಯ ಶ್ರೀಗಳವರು ಹೋಗಿ ಎಲ್ಲ ನೋಡ್ಕೊಂಡು ಬಂದು, ಅದಾದಮೇಲೆ 1 ವಾರದಲ್ಲಿ ಕರೆದು ಇವತ್ತು ಬಿಸಿಯೂಟದ ಯೋಜನೆಯನ್ನು ಮಾಡುವಾಗ ಯಳಂದೂರಿನಲ್ಲಿ ಅದನ್ನು ಸಹೋದರಿ ಶ್ರೀಮತಿ ಮೋಟಮ್ಮ ಅವರು ಅದರ ಸಂಬಂಧಪಟ್ಟಂಥ ಮಂತ್ರಿಗಳಾಗಿದ್ದರು. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಶಾಸಕನಾಗಿ ಹೋಗಿದ್ದೆ. ಅದಲ್ಲದೆ ಅನೇಕ ITBTಗಳನ್ನು ಕರ್ನಾಟಕದ ರಾಜಧಾನಿಯಲ್ಲಿ ಏನಿವತ್ತು ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು, ಮತ್ತು ITBTಯನ್ನು ಮೇಲ್ಪಂಕ್ತಿಗೆ ಕೊಂಡೊಯ್ತಕ್ಕಂಥದ್ದು ಇರ್ಬೋದು, ರಾಜ್ಯ ಸರ್ಕಾರದ ಅನೇಕ ಜನಪರ ಯೋಜನೆಗಳನ್ನು ಸಕಾಲದಲ್ಲಿ ಸಾಮಾನ್ಯ ಜನರಿಗೆ ಉಣಬಡಿಸಿದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರ ಸಾಧನೆ ಇವತ್ತು ಕೇವಲ ವಿಕಾಸಸೌಧ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಲೂಕಾ ಕೇಂದ್ರಗಳನ್ನು, ಜಿಲ್ಲಾ ಕೇಂದ್ರಗಳನ್ನು ಮತ್ತು ಸಾಮಾನ್ಯ ಜನಪ್ರತಿನಿಧಿಗಳಿಗೂ ಕೂಡ ಅವರದೇ ಆದಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.